ಈ 30 ಎಕರೆ ಕಬ್ಬು ಏನು ಕಾಡು ಕಬ್ಬಿನ ಕಾಡು ಥರ ಆಗಿಬಿಟ್ಟಿದೆ ಇದು. ಇಷ್ಟು ಆಗೋಕ್ಕೆ 3 ಮೇಜರ್ ಥಿಂಗ್ಸು ಏನಪ್ಪ ಅಂದರೆ, ನೀವು ಕಬ್ಬನ್ನು ಯಾವಾಗ ನಾಟಿ ಮಾಡ್ತೀರ ಅನ್ನೋದು, ಆಮೇಲೆ ನೀರಿನ ನಿರ್ವಹಣೆ, ಆಮೇಲೆ ಗೊಬ್ಬರ. ಮೇಜರಾಗಿ ನೀವು ನವಂಬರ್ ಎಂಡು ಡಿಸೆಂಬರ್ ಒಳಗಡೆ ನೀವು ಚಳಿಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಎಕ್ಸಾಕ್ಟ್ ಮುಂಚೆ ಚಳಿಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವೇನಾದರೂ ಕಬ್ಬು ನಾಟಿ ಮಾಡ್ಕೊಂಬಿಟ್ರೆ ಈ ಥರ ಬರುತ್ತೆ ನೋಡಿರಿ. ಕಬ್ಬು ಇಷ್ಟು ಚೆನ್ನಾಗಿ ಬಂದಿದೆ ಕಬ್ಬು, ಅದನ್ನ ಹೇಳೋಕ್ಕೆ ಆಗ್ತಾಯಿಲ್ಲ ಬಾಯಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಮರಿಗಳ ಸಂಖ್ಯೆನೂ ಯಥೇಚ್ಛವಾಗಿದೆ. 6-8 ಅವರೇಜಾಗಿ 3-4 ಮರಿ ಅಂತೂ ಎಲ್ಲೂ ಇಲ್ಲ. ಒಂದು ಇದರಿಂದ 6-5 ಕಡಿಮೆ ಅಂದರೂ 5, 6-8 ಮರಿ ಇದೆ. ಒಳಗಡೆನೂ ಸಹ 4-5 5-6 ಮರಿ ಇದೆ ನೋಡಿ. ಒಳಗಡೆ ಕಮ್ಮಿ ಆಗ್ತಾ ಇರುತ್ತೆ ಮರಿಗಳು ನೋಡಿರಿ. ಇಲ್ಲಿ 1 2 3 4 5 6 ಮರಿ ಇದೆ ಒಂದೊಂದೇ ಬುಡದಲ್ಲಿ. 1 2 3 4 5 6 ಇದೊಂದು 7 ಇದೆ ನೋಡಿರಿ. ಯಾವುದೇ ರೀತಿ ಇದರಲ್ಲಿ ಫುಲ್ಲು ತೇವಾಂಶ ಇದೆ. ಇಲ್ಲಿ ಒಳಗಡೆ ಕಬ್ಬಿನ ಕಾಡು ಥರ ಆಗಿಬಿಟ್ಟಿದೆ. ಹೇಳ್ತಿದ್ದೀನಲ್ಲ, ನವಂಬರ್ ಎಂಡಲ್ಲಿ ಮತ್ತು ಡಿಸೆಂಬರ್ ಒಳಗಡೆ ಚಳಿಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಚ್ಕೊಂಬಿಡ್ರಿ. ಏನು ಚಳಿಗಾಲ 3 ತಿಂಗಳಲ್ಲಿರುತ್ತಲ್ಲ ಅವಾಗ ಚೆನ್ನಾಗಿ ಬೆಳ್ಕೊಂಬಿಡುತ್ತೆ ಕಬ್ಬು. ನೀವು ತಳಗೊಬ್ಬರ ಕೊಡೋರಿದ್ದರೆ ಬೆಸ್ಟು. ಕಪ್ಪು ಮಣ್ಣಿರೋರು ತಳಗೊಬ್ಬರ ಕೊಡದೇ ಇದ್ದರೂ ಓಕೆ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನೀವು 1.5-2 ತಿಂಗಳಾದಮೇಲೆ ಗೊಬ್ಬರ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರ. ನಾವು ಇದಕ್ಕೆ ಕೊಟ್ಟಿರೋದೇ 2 ಗೊಬ್ಬರ. ಆಮೇಲೆ ನೀರಿನ ನಿರ್ವಹಣೆ ಯಾವಾಗಲೂ ತೇವಾಂಶ ಇರಬೇಕು, ನೀರು ನಿಲ್ಲಬಾರ್ದು. ಅಲ್ಲಿ ನೀರು ನಿಂತಿತ್ತಲ್ಲ ಆ ರೀತಿ ನೀರು ನಿಲ್ಲಬಾರ್ದು, ತೇವಾಂಶ ಇರಬೇಕು. ನೋಡಿ, ತೇವಾಂಶ ಇದೆ, ಎಲ್ಲೂ ನೀರು ನಿಂತಿಲ್ಲ. ಈ ರೀತಿ ವಾತಾವರಣ ನೀವು ಮೇಂಟೈನ್ ಮಾಡಿದರೆ ಈ ರೀತಿ ಕಬ್ಬು ಬರುತ್ತೆ ನೋಡಿ. ಎಷ್ಟು ಹೈಟ್ ಇದೆ ನೋಡಿ. ಆಲ್ಮೋಸ್ಟ್ ಈಗ ಆಲ್ರೆಡಿ 15-16 ಅಡಿ ಹೈಟ್ ಇದೆ ಕಬ್ಬು. ಇನ್ನೂ 4-4.5 ತಿಂಗಳು ಟೈಮ್ ಇದೆ. ಎಷ್ಟು ಎತ್ತರ ಬೆಳೆಯುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಒಂದು ನವಂಬರ್ ಎಂಡು ಡಿಸೆಂಬರ್ ಒಳಗಡೆಯಿಂದ ಹಚ್ಕೊಳ್ಳೋದು. ಎರಡನೇದು ನೀರಿನ ನಿರ್ವಹಣೆ ಯಾವಾಗಲೂ ನಿಮ್ಮ ನೆಲ ತಂಪಾಗಿರಬೇಕು, ಬಟ್ ನೀರು ನಿಂತ್ಕೋಬಾರ್ದು. ಆ ರೀತಿ ಮೇಂಟೈನ್ ಮಾಡೋದ್ರಿಂದ ಮರಿಗಳ ಸಂಖ್ಯೆ ಸ್ಟಾರ್ಟಿಂಗಲ್ಲೇ ಚಳಿಗಾಲದಲ್ಲೇ ತುಂಬ ಚೆನ್ನಾಗಿ ಬೆಳ್ಕೊಂಬಿಡುತ್ತೆ. ಅದಾದ ನಂತರ ನೀವೇನು ಗೊಬ್ಬರ ಕೊಡ್ತೀರಲ್ಲ, ಗೊಬ್ಬರನೂ ಸಹ ತೇವಾಂಶ ಇದ್ದಾಗ ಕೊಡಿ, ಅಥವಾ ನೀರು ಕೊಟ್ಬಿಟ್ಟು ತೇವಾಂಶ ಇರೋಷ್ಟರಲ್ಲಿ ಗೊಬ್ಬರ ಕೊಡೋದು ಮುಗಿಸ್ಕೊಂಬಿಟ್ಟು ನೆಕ್ಸ್ಟು ನೀರು ಇಮಿಡಿಯೇಟಾಗಿ ನೀರು ಸ್ಟಾರ್ಟ್ ಮಾಡಿಬಿಡ್ರಿ. ಆಮೇಲೆ ಒಂದು ಗೊಬ್ಬರ ಆಗಿ 2 ಗೊಬ್ಬರ, ಎರಡನೇ ಗೊಬ್ಬರ ಅಥವಾ ನೀವು 3 ಕೊಡ್ತಿರೋ 4 ಕೊಡ್ತಿರೋ ನಿಮ್ಮ ಇಷ್ಟ. ಎಷ್ಟು ಗೊಬ್ಬರ ಕೊಡ್ತಿರೋ ಮಿನಿಮಮ್ ಒಂದು 20 ದಿನ ಅಥವಾ 25 ದಿನ ಗ್ಯಾಪ್ ಇರಲಿ. ಅಷ್ಟು ಗ್ಯಾಪ್ ಇದ್ದರೆ ಮಾತ್ರ ಗೊಬ್ಬರ ಚೆನ್ನಾಗಿ ಕರಗಿ ಬೆಳೆಗಳು ಗೊಬ್ಬರ ಭೂಮಿಗೆ ಬೆಳೆಗಳಿಗೆ ತಾಗಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದಕ್ಕಿಂತ ಅರ್ಲಿಯಾಗಿ 20 ದಿನಕ್ಕಿಂತ ಅರ್ಲಿಯಾಗಿ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡ್ರಿ ಗೊಬ್ಬರನ. ನೋಡಿರಿ, ಕಬ್ಬಿನ ಕಾಡು ಈ ಥರ ಇದೆ. ಕಬ್ಬಿನ ಕಾಡನ್ನೇ ಅನ್ಬೇಕು, ಅದೇ ಥರ ಆಗಿಬಿಟ್ಟಿದೆ. ಕಬ್ಬಿನ ಕಾಡು ಥರನೇ ಕಾಣ್ತಾ ಇದೆ. 30 ಎಕರೆ ಅಲ್ವಾ, ಹೀಗಾಗಿ ನಮಗೆ ಅವರೇಜಾಗಿ 45-50 ಟನ್ ಬಂದರು ನಾವು ಹಾಕಿರೋ ಎಫರ್ಟು ನೋಡಿ. ಆಮೇಲೆ ನೀರಿನ ನಿರ್ವಹಣೆ ಅಂತ ಹೇಳ್ತಿದ್ನಲ್ಲ, ಇಲ್ಲೆಲ್ಲ ನಿಮಗೆ ನೆಲ ಹಸಿಯಾಗಿ ಕಾಣಿಸ್ತಿದೆ. ಈ ರೀತಿ ಇರಬೇಕು. ಈ ರೀತಿಯಾಗಿರಬೇಕು ಅಂದರೆ ನೀವು ಯಾವ ರೀತಿ ನೀರಿನ ನಿರ್ವಹಣೆ ಮಾಡಬೇಕು. 30 ಎಕರೆ ನಾವು ನೀರು ಮೇಂಟೈನ್ ಮಾಡ್ತಾಯಿದ್ದೀವಿ ಅಂತಂದರೆ ಇದು ತುಂಬ ಕಷ್ಟದ ಕೆಲಸ. ಆ್ಯಕ್ಚುಲಿ ಅದು ಹೇಗೆ ಮಾಡಬೇಕು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸ್ವಲ್ಪ ಆದಷ್ಟು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ಮಾಡಿರೋ ಪದ್ಧತಿನ ನಿಮಗೆ ತಿಳಿಸ್ತಾ ಇರ್ತೀನಿ. ನೀರಿನ ನಿರ್ವಹಣೆ ಸುಲಭ ಮಾಡ್ಕೊಳ್ಳೋದು. ನೀವು ಎಕರೆ ಜಾಸ್ತಿ ಮಾಡ್ತೀರಾ ಅಂದರೆ, ನೀವು 1 ಎಕರೆ 2 ಎಕರೆ ಮಾಡೋರು ಓಕೆ, ನೀರಿನ ನಿರ್ವಹಣೆ ಏನು ತೊಂದರೆ ಇರೋಲ್ಲ. 10 ಎಕರೆ 8 ಎಕರೆ ಈ ರೀತಿ ಮಾಡೋರು
ಯಾವ ರೀತಿ ನಿರ್ವಹಣೆ ಮಾಡಬೇಕು, ಸುಲಭವಾಗಿ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ವಿಡಿಯೋನ ಪೂರ್ತಿ ನೋಡ್ಕೊಳ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋ ಬರುತ್ತೆ, ಅವಾಗ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಗೊತ್ತಾಗುತ್ತೆ. ಎರಡನೇ ವೀಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.